ಬೆಟ್ಟ ಪರ್ವತಗಳ ಮಧ್ಯೆ ಇರೋ ರಾಂಪುರ ತುಂಬಾನೇ ಸುಂದರವಾಗಿತ್ತು. ಪ್ರತಿದಿನ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೆ ಜನರು ತಮ್ಮ ತಮ್ಮ ಕೆಲಸಕ್ಕೆ ಹೋಗ್ತಾ ಇದ್ರು. ಲಕ್ಷ್ಮಣ್ ಕೂಡ ತನ್ನ ಜೀವನ ಸಾಗಿಸೋದಕ್ಕೆ ಬೆಳಗ್ಗೆನೆ ತಳ್ಳೋ ಗಾಡಿಯಲ್ಲಿ ಹಸಿರು ಮೆಣಸಿನ್ಕಾಯಿನ ವ್ಯಾಪಾರ ಮಾಡ್ತಾ ಇದ್ದ. ಮೆಣಸಿನ್ಕಾಯಿ ತಗೊಳ್ಳಿ, ಮೆಣಸಿನ್ಕಾಯಿ ತಗೊಳ್ಳಿ. ಲಕ್ಷ್ಮಣಣ್ಣ, ಈ ಮೆಣಸಿನ್ಕಾಯಿ ಬೆಲೆ ಏನು? 20 ರೂಪಾಯಿ ಕೆಜಿ ಅಕ್ಕ. ಅಯ್ಯೋ ಅಣ್ಣ, ಬೆಲೆ ದುಬಾರಿ ಆಯ್ತು. ಅಯ್ಯೋ ಅಕ್ಕ, ಇದನ್ನೇ ಸಿಟಿಯಲ್ಲಿ ಕೇಳಿದ್ರೆ 30 ರೂಪಾಯಿ. ಇಲ್ಲೇ ಇಷ್ಟೊಂದು ಕಡಿಮೆಗೆ ಸಿಗ್ತಾ ಇರೋದು. 15 ರೂಪಾಯಿ ಮಾಡಿ ಅಣ್ಣ, ನನ್ನ ಹತ್ರ 20 ರೂಪಾಯಿ ಇಲ್ಲ. ಅಯ್ಯೋ ಅಕ್ಕ, ನಿಮ್ಗೇನಂತ ಹೇಳಿ, ಸರಿ ಕೊಡಿ 15 ರೂಪಾಯಿ. ಈ ತರ ಲಕ್ಷ್ಮಣ್ ಒಳ್ಳೆಯವನಾಗಿದ್ದ. ಬಡತನದಲ್ಲೇ ಬೆಳೆದಿರೋ ಲಕ್ಷ್ಮಣ್ನ ಮನಸ್ಸು ತುಂಬಾನೇ ಮೃದು ಸ್ವಭಾವ ಆಗಿತ್ತು. ಅವನು ತನ್ನ ಹೆಂಡತಿ 7 ವರ್ಷದ ಮಗಳು ಮೀರಾ ಜೊತೆ ಒಂದು ಚಿಕ್ಕ ಮನೆಯಲ್ಲಿ ವಾಸಿಸ್ತಾ ಇದ್ದ. ಒಂದು ದಿನ ಹಸಿರು ಮೆಣಸಿನ್ಕಾಯಿಗಳಿಗೆ ನೀರನ್ನ ಚಿಮ್ಕಿಸ್ತಾ ಹೇಳ್ತಾನೆ, ಹೇ ಕೇಳಿಲ್ಲಿ, ಮೀರಾ ಈಗ 7 ವರ್ಷ ಆಗಿದೆ. ನಾವೀಗ ಅವಳು ಓದಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಇದ್ರಲ್ಲಿ ಯೋಚನೆ ಮಾಡೋದೇನ್ ಬಂತು? ಹೋಗಿ ಧನ್ಸುಖ್ ಲಾಲ್ ಶಾಲೆಯಲ್ಲಿ ಸೇರ್ಸೋದಲ್ವಾ? ಊರಿನ ಕೆಲವು ಮಕ್ಕಳು ಅಲ್ಲೇ ಓದೋದು. ಹೌದು, ಆದ್ರೆ ಧನ್ಸುಖ್ ಲಾಲು ತುಂಬಾ ದುರಾಸೆ ಇರುವಂತ ವ್ಯಕ್ತಿ. ಒಂದ್ ವೇಳೆ ಅವನು ಬೇಕಂತ ಜಾಸ್ತಿ ದುಡ್ಡು ಕೇಳಿದ್ರೆ? ನೀವ್ ಇಲ್ಲೇ ಕುತ್ಕೊಂಡ್ ಮಾತಾಡಿದ್ರೆ ಹೇಗ್ ಗೊತ್ತಾಗುತ್ತೆ? ನೀವ್ ಆ ಶಾಲೆಗೆ ಹೋಗಿ ವಿಚಾರಿಸ್ಬೇಕಲ್ವಾ? ಹೇಗಿದ್ರು ಧನ್ಸುಖ್ ಲಾಲ್ ಅವರು ನಮ್ ಗ್ರಾಹಕರಲ್ವಾ? ಯಾರಿಗೊತ್ತು, ನಮ್ ಮಗಳನ್ನ ಶಾಲೆಗೆ ಫ್ರೀಯಾಗಿ ಸೇರಿಸ್ಬೋದು. ಹಾಗಿದ್ರೆ ಹೋಗೇ ನೋಡೋಣ ಬಿಡು. ಲಕ್ಷ್ಮಣ್ ತನ್ನ ಹೆಂಡತಿ ಹೇಳಿರೋ ಮಾತ್ ಕೇಳಿ ಊರಿನ ಜಮೀನ್ದಾರ ಧನ್ಸುಖ್ ಲಾಲ್ ಶಾಲೆಗೆ ಹೋದ. ಹಣ ಸಂಪಾದನೆಗೋಸ್ಕರ ಧನ್ಸುಖ್ ಲಾಲ್ ಸ್ಕೂಲ್ ಅನ್ನ ಮಾಡಿದ್ದ. ಆದ್ರೆ ಅವನು ಒಪ್ಕೇಳ್ದೆ ಆ ಸ್ಕೂಲಲ್ಲಿ ಅಡ್ಮಿಷನ್ ಆಗ್ತಾ ಇರ್ಲಿಲ್ಲ. ಧನ್ಸುಖ್ ಲಾಲ್ ಅವರೇ, ನಮಸ್ತೆ. ಓ ಬಾ ಲಕ್ಷ್ಮಣ್, ಹೇಳು, ಏನಾಗ್ಬೇಕಾಗಿತ್ತು? ಮೆಣಸಿನ್ಕಾಯಿನ ಮನೆಗೆ ತಲುಪಿಸ್ದ್ಯಾ? ಹಾ, ಅದನ್ನ 2 ದಿವಸದ ಮುಂಚೆನೆ ತಲುಪಿಸ್ಬಿಟ್ಟೆ. ಹಾಗಿದ್ರೆ ಇವಾಗೇನ್ ಸಮಾಚಾರ? ಅದು ಇವಳು ನನ್ನ ಮಗಳು ಮೀರಾ ಅಂತ. ಈಗಷ್ಟೇ 7 ವರ್ಷ ಆಗಿದೆ ಇವಳಿಗೆ. ನಾನು ಅನ್ಕೋತಾ ಇದ್ದೀನಿ ಇವಳಿಗೆ ನಿಮ್ಮ ಸ್ಕೂಲಲ್ಲಿ ಅಡ್ಮಿಷನ್ ಕೊಡಬೇಕು ಅಂತ. ಹೋಗಿ ನಾಳೆ ಆಫೀಸಲ್ಲಿ 20,000 ರೂಪಾಯಿ ಕಟ್ಟು, ನಾಳೆಯಿಂದ ಸ್ಕೂಲಿಗೆ ಬರಲಿ ಹುಡುಗಿ. ಮಾಲೀಕ್ರೆ, 20,000 ರೂಪಾಯ? ಅಷ್ಟೊಂದನ್ನ ನನ್ನ ಕೈಲಿ ಕೊಡಕ್ಕಾಗಲ್ಲ. ನನ್ನ ಗಾಡಿನೇ ಮಾಡಿದ್ರು ಕೂಡ ಅಷ್ಟೊಂದು ದುಡ್ಡನ್ನ ಕೊಡಕ್ಕೆ ಆಗಲ್ಲ ಮಾಲೀಕ್ರೆ. ದುಡ್ಡು ಕೊಡಕ್ಕಾಗಿಲ್ಲ ಅಂದಮೇಲೆ ಯಾಕೆ ಬಂದೆ ಇಲ್ಲಿಗೆ? ಕರ್ಕೊಂಡೋಗಿ ನಿನ್ನ ಮಗಳನ್ನ, ಹೋಗ್ತಾ ಇರಲಿಂದ. ಮಾಲೀಕ್ರೆ, ದಯವಿಟ್ಟು ಹೀಗೆ ಅನ್ಬೇಡಿ. ನೀವೇ ಅಡ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಯಾರು ಕೊಡ್ತಾರೆ ಹೇಳಿ? ದಯವಿಟ್ಟು ಮಾಲೀಕ್ರೆ, ಊರಲ್ಲಿ ಬೇರೆ ಸ್ಕೂಲ್ ಕೂಡ ಇಲ್ಲ. ಅಯ್ಯೋ, ಅದಕ್ಕೆ ನಾನೇನ್ ಮಾಡ್ಲಿ? ಹೋಗ್ಬಿಟ್ಟು ಸಾಯಿ. ಆದ್ರೆ ದುಡ್ಡು ಇಲ್ದೆ ಇಲ್ಲಿಗೆ ಯಾವತ್ತು ಬರಕ್ ಹೋಗ್ಬೇಡ. ನನ್ನ ಸ್ಕೂಲಲ್ಲಿ ಕೇವಲ ಯಾರ ಮಕ್ಕಳು ಓದ್ತಾರೆ ಅಂದ್ರೆ ಅವ್ರ ಹತ್ರ ದುಡ್ಡು ಇರ್ಬೇಕು. ಈಗ ಹೋಗ್ತ್ಯಾ ಇಲ್ಲ ಕೂತ್ಗೆ ಹಿಡ್ದು ಆಚೆ ಹಾಕ್ಲಾ? ಲಕ್ಷ್ಮಣ್ ಧನ್ಸುಖ್ ಲಾಲ್ ಕಾಲ್ ಹಿಡಿದು ಬೇಡ್ಕೊಂಡ. ಸೆಕ್ಯೂರಿಟಿ, ಯಾರಿದ್ರು ಆಚೆ? ಬನ್ನಿ ಇಲ್ಲಿ. ಓಯ್, ನಡಿಯೋ ಆಚೆ, ಇಲ್ಲ ಅಂದ್ರೆ ಒದೆ ತಿಂತೀಯ ಅಷ್ಟೇ. ಬೇಗ ನಡಿ ನಡಿ. ನಡಿಯೋಣ, ನಡಿ. ಮಾಲೀಕ್ರೆ, ದಯವಿಟ್ಟು ದಯೆ ತೋರಿಸಿ, ನನ್ನ ಮಗಳ ಮೇಲೆ ದಯೆ ತೋರಿಸಿ, ದಯವಿಟ್ಟು ಮಾಲೀಕ್ರೆ. ಧನ್ಸುಖ್ ಲಾಲ್ ತುಂಬಾನೇ ಶ್ರೀಮಂತ ವ್ಯಕ್ತಿಯಾಗಿದ್ದ. ಅವನಲ್ಲಿ ತುಂಬಾನೇ ದುರಾಸೆ ಇತ್ತು. ನೋಡಿ ಶರ್ಮಾ ಅವ್ರೆ, ನೀವ್ ಹೇಳಿದ್ರೆ 2 ತಿಂಗಳು ಕಾಯಿರಿ, ದುಡ್ಡು ಕೊಡ್ತೀನಿ ಅಂತ. ನಾನು ನಿಮ್ಮ ಮಗನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಕೊಂಡೆ ತಾನೆ, ಆಗಲ್ಲ ಅನ್ನ? ಹೌದು, ಆದ್ರೆ ನಾನು ದುಡ್ಡು ತಗೊಂಡು ಬಂದೀನಿ. ಇದು ತಗೊಳ್ಳಿ, 50,000 ರೂಪಾಯಿ ದುಡ್ಡು. ಹಿಂಗೆ ನಿಮ್ ಮಗನ್ ಫೀಸ್ ನ ಕಟ್ತಾ ಇರಿ. ಅವನು ಒಂದಲ್ಲ ಒಂದಿನ ದೊಡ್ಡ ಮನುಷ್ಯ ಆಗ್ತಾನೆ. ನಿಮಗ್ ಗೊತ್ತಿಲ್ವಾ, ಒಂದು ಸ್ಕೂಲ್ ನಡ್ಸೋದು ಅಂದ್ರೆ ಎಷ್ಟೊಂದ್ ಖರ್ಚಿರುತ್ತೆ. ಟೀಚಿಂಗ್ ಸ್ಟಾಫು, ನಾನ್ ಟೀಚಿಂಗ್ ಸ್ಟಾಫು ಎಲ್ಲಾದ್ನೂ ನೋಡ್ಕೋಬೇಕು ತಾನೆ. ಖರ್ಚು ಸಿಕ್ಕಾಪಟ್ಟೆ ಇದೆ. ನೀವ್ ಹೇಳೋದು ಸರಿನೇ. ಯಾರು ಅವನ್ಗೆ ಹೆಚ್ಚಿಗೆ ಹಣನ ಕೊಡ್ತಾರೋ ಅವ್ರನ್ನ ಗೌರವದಿಂದ ನೋಡ್ತಿದ್ದ. ಆದ್ರೆ ಲಕ್ಷ್ಮಣ್ ಅಂತ ಬಡವರನ್ನ ಅವರನ್ನ ಅವಮಾನ ಮಾಡ್ತಿದ್ದ. ಮಗಳ ಸ್ಕೂಲ್ ಅಡ್ಮಿಷನ್ ಆಗ್ತಾ ಇಲ್ಲ ಅಂತ ಲಕ್ಷ್ಮಣನಿಗೆ ತುಂಬಾನೇ ದುಃಖ ಆಗಿತ್ತು. ಒಂದು ದಿನ ಲಕ್ಷ್ಮಣ್ ತನ್ನ ತಳ್ಳೋ ಗಾಡಿಯಲ್ಲಿ ಹಸಿರು ಮೆಣಸಿನ್ಕಾಯಿನ ಇಟ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಒಬ್ಬ ಸಾಧುನ ನೋಡ್ತಾನೆ. ಅಯ್ಯೋ ಮಗನೇ, ಎಲ್ಲಿಗೆ ಹೋಗ್ತಾ ಇದೀಯಾ? ಅದು ಗುರುಗಳೇ, ಮೆಣಸಿನ್ಕಾಯಿ ಮಾರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಹೌದಾ? ಹಾಗಿದ್ರೆ ಇಲ್ಲಿ ಬಾ. ಹಾ ಗುರುಗಳೇ, ಹೇಳಿ. ಕುಡಿಯೋದಕ್ಕೆ ನೀರಿದ್ಯಾ? ನನಗೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ. 1 ನಿಮಿಷ ಗುರುಗಳೇ, ಈಗಲೇ ತರ್ತೀನಿ. ವಾ ಮಗನೇ, ತಿನ್ನೋದಕ್ಕೆ ಏನಾದರೂ ಇದೆಯಪ್ಪ? ಹೌದು ಗುರುಗಳೇ, ತಿನ್ನೋದಕ್ಕೆ ಕೇವಲ 2 ರೋಟಿ ಇದೆ.
ಆದ್ರೆ ಒಣಗೋಗಿದೆ. ತಗೊಂಡ್ ಬಾ ಮಗನೇ, ತುಂಬಾನೇ ಹಸುವಾಗಿದೆ. ಲಕ್ಷ್ಮಣ್ ಸಾಧುಗೆ ಒಣಗ್ ಹೋಗಿರೋ ರೊಟ್ಟಿನ ಕೊಡ್ತಾನೆ. ಆಗ ಸಾಧು ಹೇಳ್ತಾನೆ, ನಂಚ್ಕೊಳ್ಳಕ್ಕೆ ಬೇರೆ ಏನು ಇಲ್ಲ ತಾನೆ. ನೀನೊಂದು ಕೆಲಸ ಮಾಡು, ಒಂದು ಮೆಣಸಿನ್ಕಾಯಿ ಕೊಡು ನನಗೆ. ಲಕ್ಷ್ಮಣ್ ಸಾಧುಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿನ ತಂದ್ಕೊಡ್ತಾನೆ. ಸಾಧು ಅದನ್ನ ತುಂಬಾ ಇಷ್ಟಪಟ್ಟು ತಿಂತಾನೆ. ವಾ ಮಗನೇ, ಮನಸ್ಸು ತೃಪ್ತಿ ಆಗೋಯ್ತು. ಸಾಧುಗೆ ತುಂಬಾನೇ ಖುಷಿ ಆಗುತ್ತೆ. ಸಾಧು ತನ್ನ ಕೈಯನ್ನ ಮೇಲೆತ್ತಿ ತಿರುಗಿಸಿದಾಗ ಅವನ್ ಕೈಯಲ್ಲಿ ಹಸಿರು ಮೆಣಸಿನ್ಕಾಯಿ ಬರುತ್ತೆ. ಅದನ್ನ ಲಕ್ಷ್ಮಣ್ಗೆ ಕೊಡ್ತಾ ಹೇಳ್ತಾನೆ, ಮಗನೇ, ಇದನ್ನ ತಗೊಳಪ್ಪ. ನೀನ್ ಇವತ್ ನನ್ನ ಪ್ರಸನ್ನಗೊಳಿಸಿದೀಯ. ಈ ಹಸ್ಕೊಂಡಿರೋನ ಹೊಟ್ಟೆ ತುಂಬಿಸಿದ್ಯಾ. ಈ ಮೆಣಸಿನ್ಕಾಯಿ ತಗೊಂಡೋಗು. ಇದನ್ನ ತಗೊಂಡು ಇದ್ರ ಮುಂದೆ ಕೂತ್ಕೊಂಡು ಏನೇ ಕೇಳಿದ್ರು ಕೂಡ ನಿನಗದು ಸಿಗುತ್ತೆ. ಲಕ್ಷ್ಮಣ್ಗೆ ಅದ್ರ ಮೇಲೆ ವಿಶ್ವಾಸನೇ ಬರ್ಲಿಲ್ಲ. ಮತ್ತೆ ನಂಬಿಕೆ ಬರ್ಲಿಲ್ಲ ಅಂದ್ರೂ ಕೂಡ ಸಾಧುಗೆ ಸಮಾಧಾನ ಆಗ್ಬೇಕು ಅಂತ ನಮಸ್ಕಾರ ಮಾಡಿ ಆ ಹಸಿರು ಮೆಣಸಿನ್ಕಾಯಿನ ತಗೊಳ್ತಾನೆ. ಲಕ್ಷ್ಮಣ್ ತನ್ನ ಮನೆಗ್ ಬಂದ ತಕ್ಷಣ ಅವನ್ ಮಗಳು ಅಳ್ತಾ ಹೇಳ್ತಾಳೆ, ಅಪ್ಪ, ನನ್ ಸ್ಕೂಲಿಗೆ ಹೋಗ್ಬೇಕು, ಇಲ್ಲಾಂದ್ರೆ ನಾನು ಊಟ ಮಾಡಲ್ಲ. ಅಯ್ಯೋ ಮಗಳೇ, ಹಾಗೆ ಮಾಡಬೇಡ. ನೀನೀಗ ಊಟ ಮಾಡು. ನಾಳೆ ನಾವು ಸ್ಕೂಲ್ಗೆ ಹೋಗ್ತೀವಿ, ಆಯ್ತಾ? ಹೇಗ್ ಹೋಗೋದು? ಅಷ್ಟೊಂದು ಫೀಸ್ನ ನಮಗ್ ಕಟ್ಟೋಕ್ಕಾಗಲ್ಲ ಅಲ್ವಾ? ಅಯ್ಯೋ ಮಗಳೇ, ಹೋಗ್ತೀವಿ, ಖಂಡಿತವಾಗ್ಲೂ ಹೋಗ್ತೀವಿ. ನೀನೀಗ ಹೋಗಿ ಊಟ ಮಾಡ್ಕೋ, ಆಮೇಲೆ ಮಲ್ಕೋ. ನಾವು ನಾಳೆ ಬೆಳಗ್ಗೆ ಎದ್ದು ಶಾಲೆಗೆ ಹೋಗೋಣ, ಆಯ್ತಾ? ಪಕ್ಕ ಹೋಗೋದಲ್ವಾ? ಖಂಡಿತವಾಗ್ಲೂ ಪಕ್ಕ. ಲಕ್ಷ್ಮಣ್ಗೆ ತನ್ನ ಮಗಳ ದುಃಖನ ನೋಡಕ್ ಆಗ್ತಾ ಇರ್ಲಿಲ್ಲ. ಅವಳನ್ನ ಹೇಗಾದ್ರೂ ಮಾಡಿ ಶಾಲೆಗೆ ಅಡ್ಮಿಷನ್ ಮಾಡಿಸ್ಬೇಕು ಅನ್ಕೊಂಡ. ಆಗ ಅವನ್ಗೆ ಆ ಸಾಧು ಕೊಟ್ಟಿರೋ ಮೆಣಸಿನ್ಕಾಯಿ ನೆನ್ಪಾಗುತ್ತೆ. ಲಕ್ಷ್ಮಣ ಆ ಮೆಣಸಿನ್ಕಾಯಿ ಮುಂದೆ ಕೈ ಮುಕ್ಕೊಂಡು ಬೇಡ್ಕೊಳ್ತಾನೆ, ನನ್ನ ಮಗಳು ತುಂಬಾ ನೊಂದ್ಕೊಂಡಿದ್ದಾಳೆ. ದಯವಿಟ್ಟು ಅವಳನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಕೊಡಿ. ನೋಡುತ್ತಿದ್ದಂತೆ ಆ ಆವರಣದಲ್ಲಿ ಒಂದು ಶಾಲೆಯೇ ಸೃಷ್ಟಿಯಾಗ್ಬಿಡ್ತು. ಆ ಶಾಲೆ ಹಸಿರು ಮೆಣಸಿನ್ಕಾಯಿಂದಾಗಿತ್ತು. ಇದನ್ನ ನೋಡಿ ಲಕ್ಷ್ಮಣ್ಗೆ ತುಂಬಾನೇ ಖುಷಿ ಆಯ್ತು. ಆ ಸ್ಕೂಲ್ ಒಳಗಡೆಯಿಂದ ಒಬ್ರು ಟೀಚರ್ ಹೊರಗಡೆ ಬರ್ತಾರೆ. ಹಲೋ ಲಕ್ಷ್ಮಣ್, ಇದು ಮೆಣಸಿನಕಾಯಿಯ ಜಾದುವಿನ ಶಾಲೆ. ಇಲ್ಲಿ ನಿನ್ನ ಮಗಳು ಮೀರಾ ಜೊತೆಗೇನೆ ಊರಿನ ಬಡ ಮಕ್ಕಳು ಕೂಡ ಓದ್ತಾರೆ. ಮತ್ತೆ ಅದು ಕೂಡ ಕೇವಲ ಉಚಿತವಾಗಿ. ಮಕ್ಕಳು ಓದ್ತಾರೆ ಮತ್ತೆ ಮುಂದೆ ಬರ್ತಾರೆ. ಅಲ್ಲ, ಇದು ನಿಜನಾ? ಇದಾಗೋಗಿದೆ ಲಕ್ಷ್ಮಣ್. ನಾಳೆ ನಿನ್ನ ಮಗಳನ್ನ ಇಲ್ಲಿ ಕರ್ಕೊಂಬಾ. ಮುಂದೆ ಊರಿನ ಬಡ ಮಕ್ಕಳು ಮತ್ತೆ ಧನ್ಸುಖ್ ಲಾಲ್ ಶಾಲೆಗೆ ಹೋಗದೆ ಇರೋ ಮಕ್ಕಳು ಕೂಡ ಆ ಹಸಿರು ಮೆಣಸಿನ್ಕಾಯಿ ಶಾಲೆಗೆ ಹೋಗಿ ತುಂಬಾನೇ ಖುಷಿಯಾಗಿದ್ರು. ಮತ್ತೆ ಇನ್ನೊಂದ್ ಕಡೆ ಆ ಹಸಿರು ಮೆಣಸಿನ್ಕಾಯಿ ಶಾಲೆಯ ಸುದ್ದಿ ಧನ್ಸುಖ್ ಲಾಲ್ಗೆ ತಿಳಿದಾಗ ಅವನ್ಗೆ ತುಂಬಾನೇ ಕೋಪ ಬಂತು. ರೀ, ಸ್ವಲ್ಪ ಸುಮ್ನೆ ಇರ್ತೀರಾ? ಹೀಗ್ ಕೋಪ ಮಾಡ್ಕೊಳ್ಳೋದ್ರಿಂದ ಏನೂ ಆಗಲ್ಲ. ಸಮಾಧಾನ ಮಾಡ್ಕೊಳ್ಳೋದ? ಏನಂತ ಸಮಾಧಾನ ಮಾಡ್ಕೊಳ್ಳಿ? ಆ ಸ್ಕೂಲ್ ಕಳ್ಸಕ್ಕೆ ನನ್ನ ದುಡ್ಡು ಎಷ್ಟು ಖರ್ಚಾಗಿದೆ ಗೊತ್ತಾ ನಿನಗೆ? ಅದೇನಂತರೂ ಮುಳುಗೋದ್ರೆ ನನ್ನ ಕತೆ ಅಷ್ಟೇ. ಆಮೇಲೆ ಬಡ ಮಕ್ಕಳ ಜೊತೆಗೇನೆ ಆ ಮೆಣಸಿನಕಾಯಿಯ ಜಾದುವಿನ ಶಾಲೆಗೆ ಶ್ರೀಮಂತರ ಮಕ್ಕಳು ಕೂಡ ಹೋಗೋದಕ್ಕೆ ಶುರು ಮಾಡ್ತಾರೆ. ಮತ್ ನೀನ್ ಹೇಳ್ತಿದ್ಯಾ ಸಮಾಧಾನ ಮಾಡ್ಕೋ ಅಂತ? ನಿಮಗೆ ಎಷ್ಟೊಂದ್ ಸಾರಿ ಹೇಳಿದೀನಿ, ಈ ಹಣ ದುರಾಸೆನ ಬಿಟ್ಬಿಡಿ ಅಂತ. ಊರಿನ ಮಕ್ಕಳ ಸಲುವಾಗಿ ಏನಾದ್ರೂ ಮಾಡಿ. ನಾ ಹೇಳಿರೋ ಮಾತು ನೀವ್ ಇಲ್ಲಿವರೆಗೂ ಒಂದು ಕೇಳಿಲ್ಲ. ನಾನು ಲಕ್ಷ್ಮಣ್ಣ ಮತ್ತೆ ಅವನ ಶಾಲೆನ ಸುಮ್ನೆ ಬಿಡಲ್ಲ. ಮತ್ತೇನ್ ಮಾಡ್ತೀರಾ? ಸ್ಕೂಲ್ಗೆ ಬೆಂಕಿ ಹಾಕ್ತೀರಾ? ಹೌದು, ನಾನು ಆ ಶಾಲೆನ ಸುಟ್ಟಾಕ್ತೀನಿ. ಪೂರ್ತಿ ಶಾಲೆನ ಸುಟ್ಟಾಕ್ತೀನಿ. ಸ್ಕೂಲ್ ಇನ್ನೇನ್ ಮುಗಿಯೋಕೆ 1 ಗಂಟೆ ಮಾತ್ರ ಇತ್ತು. ಶಾಲೆಯ ಹಿಂದ್ಗಡೆಯಿಂದ ಧನ್ಸುಖ್ ಲಾಲ್ ಒಂದ್ ಪೆಟ್ರೋಲ್ ಡಬ್ಬನ ತಗೊಂಡ್ ಬರ್ತಾ ಇರ್ತಾನೆ. ಆ ಪೆಟ್ರೋಲ್ ಅನ್ನ ಆ ಹಸಿರು ಮೆಣಸಿನ್ಕಾಯಿ ಗೋಡೆ ಮೇಲೆ ಚೆಲ್ತಾನೆ ಮತ್ತೆ ಬೆಂಕಿ ಹಚ್ತಾನೆ. ಅವನು ಮೆಣಸಿನ್ಕಾಯಿಗೆ ಬೆಂಕಿ ಹಚ್ಚಿದ ತಕ್ಷಣ ಧನ್ಸುಖ್ ಲಾಲ್ ಹೊಟ್ಟೆಯಲ್ಲಿ 100 ಪಟ್ಟು ಮೆಣಸಿನ್ಕಾಯಿನಷ್ಟು ಉರಿ ಆಯ್ತು. ಅವನು ನೋವಿನಿಂದ ಕಿರ್ಚಾಡ್ತಾನೆ. ಅಯ್ಯೋ ಭಗವಂತ, ಇದೇನಾಗ್ತಾ ಇದೆ? ಕಾಪಾಡು, ಕಾಪಾಡು! ನೋವಿನಿಂದ ಎಷ್ಟೊಂದು ಕಿರಿಸ್ತಾ ಇದ್ದ ಅಂದ್ರೆ ಶಾಲೆಯ ಕೆಲವು ಮಕ್ಕಳು ಲಕ್ಷ್ಮಣ್ ಮತ್ತೆ ಟೀಚರ್ ಅವನ ಹತ್ರ ಬಂದು ನಿಂತ್ಕೊಳ್ತಾರೆ. ಅವ್ನ್ ನರಳೋದನ್ನ ನೋಡಿ ಟೀಚರ್ ಹೇಳ್ತಾರೆ, ನೋಡಿದ್ಯಾ ಧನ್ಸುಖ್ ಲಾಲ್, ನೀನ್ ಮಾಡಿದ ತಪ್ಪಿಗೆ ಶಿಕ್ಷೆ ಏನ್ ಸಿಕ್ತು ಅಂತ? ನೀನ್ ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಒಳ್ಳೆ ಶಾಲೆನ ಮುಚ್ಚೋಕ್ ನೋಡ್ದೆ. ಅಲ್ಲ, ಊರಲ್ಲಿರೋ ಬಡ ತಂದೆ ತಾಯಿಗಳು ನಿನ್ನ ಶಾಲೆಗೆ ಅಷ್ಟೊಂದು ಫೀಸ್ ಕೊಡೋಕೆ ಹೇಗ್ ಸಾಧ್ಯ ಹೇಳು? ಮತ್ತೆ ಯಾರು ನಿನಗೆ ದುಡ್ಡು ಕೊಡಕ್ ಆಗ್ತಿರ್ಲಿಲ್ವೋ ಅವ್ರು ನೀನು ಮನೆ ಕಳಿಸ್ತಾ ಇದ್ದೆ. ಬಡವ್ರನ್ನ ಲೂಟಿ ಮಾಡಿ ನಿನ್ ತಿಜೋರಿನ ನೀನ್ ತುಂಬಿಸ್ಕೋತಾನೆ ಇದ್ದೆ. ಇನ್ಯಾವತ್ತೂ ಹೀಗಾಗಲ್ಲ. ನೀನು ಕೂಡ ಇದೇ ಊರಿನ ಒಬ್ಬ ಸದಸ್ಯ ತಾನೆ. ನೀನು ಇಲ್ಲಿನ ಉದ್ದಾರದ ಬಗ್ಗೆ ಕೂಡ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು.
ಕೇವಲ ಬರೀ ನಿನ್ನ ಉದ್ಧಾರ ನೋಡ್ಕೊಳ್ಳೋದಷ್ಟೇ ಅಲ್ಲ, ನನ್ನ ಕ್ಷಮಿಸ್ಬಿಡಿ. ನಾನ್ ಮಾಡಿದಂತ ತಪ್ಪಿನ ಅರಿವಾಗಿದೆ ನನಗೆ. ನನ್ನ ಈ ಉರಿತಿರೋ ಹೊಟ್ಟೆ ನೋವಿಂದ ದಯವಿಟ್ಟು ಕಾಪಾಡ್ಬಿಡಿ, ಕಾಪಾಡಿ ನನ್ನ. ಟೀಚರ್ ತನ್ನ ಕೈಯನ್ನ ಮೇಲೆ ಎತ್ತಾನೆ. ಆಗ ಅವನ ಕೈಯಲ್ಲಿ ಮೆಣಸಿನ್ಕಾಯಿ ಇರುತ್ತೆ. ತಗೋ, ಈ ಮೆಣಸಿನ್ಕಾಯಿ ತಿನ್ನು, ಇದರಿಂದ ನಿನ್ನ ನೋವು ಕಡಿಮೆ ಆಗತ್ತೆ. ಮೆಣಸಿನ್ಕಾಯಿ ತಿಂದು ಧನ್ಸುಖ್ ಲಾಲ್ ಹೊಟ್ಟೆ ಉರಿ ಕಮ್ಮಿ ಆಗುತ್ತೆ. ಅವನು ಲಕ್ಷ್ಮಣ್ ಮುಂದೆ ಕೈ ಮುಗಿದು ಪಶ್ಚಾತ್ತಾಪನ ಪಡ್ತಾ ಇರ್ತಾನೆ. ಲಕ್ಷ್ಮಣ್, ನನ್ನ ಕ್ಷಮಿಸ್ಬಿಡು. ಹಣದ ದುರಾಸೆಯಿಂದ ನಾನು ಕುರುಡನಾಗ್ಬಿಟ್ಟಿದ್ದೆ. ಯಾವ್ದು ಸರಿ ಯಾವ ತಪ್ಪು ಅನ್ನೋದರ ವ್ಯತ್ಯಾಸ ನನಗೆ ಗೊತ್ತಾಗ್ತಿರ್ಲಿಲ್ಲ ನನಗೆ. ಆದ್ರೆ ಈಗ ನಾನು ಮಾಡಿದಂತಹ ತಪ್ಪಿನ ಅರಿವಾಗಿದೆ.